ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಪುರಾಣಗಳಲ್ಲಿ ಬರುವ ಇಂದ್ರ ಅಂತ ದೇವೇಂದ್ರ ಅಥವಾ ದೇವರಾಜ ಇಂದ್ರ ಅಂತ ಹೇಳ್ತೀವಲ್ಲ, ಅವನು ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾರು ತಪಸ್ಸು ಶುರು ಮಾಡ್ತಾರೆ ಆವಾಗ ಅವನ ಸಿಂಹಾಸನ ಗಡಗಡ ನಡ್ಗಕ್ಕೆ ಶುರುವಾಗುತ್ತೆ. ನಡ್ಗಕ್ಕೆ ಶುರು ಮಾಡಿದ ತಕ್ಷಣ ಅವನು ಅಪ್ಸರನ್ನು ಕಳಿಸ್ತಾನೆ, ಅವ್ರಿಗೆ ತೊಂದರೆ ಕೊಡ್ತಾನೆ ಅಂತೆಲ್ಲ ಹೇಳ್ತಾರಲ್ಲ. ಅದು ನಮ್ಮ ಜೀವನದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವೀಗ ಏನಾದರೂ ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳಿಗಿಂತ ಜ್ಞಾನೇಂದ್ರಿಯಗಳು ಜಾಸ್ತಿ, ಮತ್ತು ಮನಸ್ಸಿದೆಯಲ್ಲ ಅದಕ್ಕೆ ತಳಮಳಾಗುತ್ತೆ. ನನಗೆ ಅದು ಸಿಗಲ್ಲ, ಇವನು ಏನಾದ್ರು ಈ ವ್ಯಕ್ತಿ ಮೆಡಿಟೇಷನ್ನು ಮತ್ತು ಪೂಜೆ ಎಲ್ಲ ಶುರು ಮಾಡಿಬಿಟ್ರೆ ನನಗೆ ಬೇರೆದು ನನಗೇನು ಇಷ್ಟ ಅದನ್ನು ನೋಡೋಕ್ಕಾಗಲ್ಲ, ಏನಿಷ್ಟ ಅದನ್ನು ಕೇಳೋದಕ್ಕಾಗಲ್ಲ, ಏನಿಷ್ಟ ಅದನ್ನು ತಿನ್ನೋದಕ್ಕಾಗಲ್ಲ. ಅಂದರೆ ಕಂಟ್ರೋಲ್ ಆಗುತ್ತಲ್ಲ ಎಲ್ಲದು ಮನಸ್ಸು ಧ್ಯಾನ ಎಲ್ಲ ಮಾಡಿದಾಗ, ಆವಾಗ ಅದು ಚಡಪಡಿಸುತ್ತೆ. ಅದಲ್ಲಿ ನಮಗೆ ಇಂದ್ರನ ಸಿಂಹಾಸನ ನಡುಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಇಂದ್ರಿಯಗಳೇ ಚಡಪಡಿಸ್ತವೆ, ನೀವೆಲ್ಲ ಮಾಡಿಬಿಟ್ರೆ ನಮ್ಗೆ ಯಾವುದು ಸಿಗಲ್ಲ ಅಂಥೇಳಿ. ಸೊ ಹಾಗೆ ಅಲ್ಲಿರೋ ಇಂದ್ರಯನ್ನು ಹೇಗೆ ತಪಸ್ಸಿಗೆ ಕೂತಾಗ ಇದು ಮಾಡ್ತಾನೋ, ಚಡಪಡಿಸ್ತಾನೋ, ಹಾಗೆ ನಾವು ಏನಾದ್ರು ಧ್ಯಾನ, ಪೂಜೆ, ನಾವೊಂದು ಸ್ಪಿರಿಚುವಾಲಿಟಿ ಕಡೆ ಹೋಗಬೇಕಾದ್ರೆ ನಮ್ಮ ಇಂದ್ರಿಯಗಳು ಅದು ಬೇಡ ಅನಿಸ್ಬಿಟ್ಟು ಎಷ್ಟೋ ಜನಕ್ಕೆ ಅದು ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವರು ನಮಗೆ ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ, ಮನಸ್ಸಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಇಂದ್ರಿಯಗಳು ಅವರಿಗೆ ಬಿಡೋದಿಲ್ಲ. ಧನ್ಯವಾದ.